ನಾನು ಮಾತುಗಳನ್ನ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಅಮ್ಮನವರ ಅವರ ಶಕ್ತಿ, ನಿಮ್ಮ ಪ್ರೀತಿ, ವಿಶ್ವಾಸ ಅದರಿಂದನೇ ಆಗಿದೆ ವಿನಃ ನಿಮಗೋಸ್ಕರ ಮಾಡಬೇಕು ಅನ್ನೋ ಒಂದು ಆಸೆ ಅವರಿತ್ತು. ಏನಾದರೂ ಮಾಡಬೇಕು ನಾನು ನನ್ನ ಅಭಿಮಾನಿಗಳಿಗೆ ಅಂತ ಎಷ್ಟೋ ಮಾಡಿದ್ರು. ಬಟ್ ಅವ್ರಿಗೋಸ್ಕರ ಯಾರು ಏನು ಮಾಡಮಟ್ಟಾಗಿ ಇವಾಗ ಆಗಿದೆ. ಸರ್ಕಾರದವರು ಎಲ್ಲನೂ ಮಾಡ್ತಾ ಇದ್ದಾರೆ. ಇದನ್ನು ನಡೆಸ್ಕೊಂಡು ಹೋಗುವ ಇವತ್ತು ಯಾರಂದರೆ ಶಾಶ್ವತ ಇಲ್ಲ. ಇಲ್ಲಿ ಇವತ್ತು ನಾವು ಇರ್ತೀವಿ, ನಾಳೆ ಇರಲ್ಲ. ಆದರೆ ಇದನ್ನೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ಏನಂತೀರಿ? ಅಷ್ಟೇ ಅಷ್ಟೇ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು. ಎಲ್ಲರೂ ಅವರ ದಾರಿನಲ್ಲಿ ಎಲ್ಲ ಒಂದು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಅದೇ ಥರ ನಡೆಸ್ಕೊಂಡು ಹೋಗಿ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋದಿದ್ದ ಸಾಧಿಸಿ ಒಳ್ಳೆ ಕೆಲಸಗಳನ್ನು ಮಾಡಿ. ಅದಕ್ಕಿಂತ ನಾವು ಇನ್ನೇನು ಕೊಡೋಕ್ಕಾಗಲ್ಲ. ಸಮಾಜಕ್ಕೆ ನಾವು ಒಳ್ಳೆತನ ಏನಿದೆಯೋ ಅದನ್ನು ಕೊಡಬೇಕು ಅಷ್ಟೇ. ಅವಾಗ ಅದೇ ನಾನು ಎಲ್ಲ ಕೇಳ್ಕೊಳ್ಳೋದು. ಯಾಕಂದ್ರೆ ನಮ್ಮ ಮೂಸೂರು ನಿಂತೋದ್ರೂ ಮೇಡಮ್, ನಮ್ಮ ಮೂಸೂರು ನಿಂತೋದ್ರೂ ನಮ್ಮ ಮಕ್ಕಳು ಅದೇ ಥರ ಇರ್ತೀವಿ ಮೇಡಮ್. ಆಯ್ತು ಮೇಡಮ್, ಆ ನಂಬಿಕೆ ನನಗಿದೆ. ಸರಿ ಮೇಡಮ್. ನೀನು ಯಾಕೆ ಬಿಡೋದಲ್ಲ ಎಲ್ಲ ಕೈ ಕೊಡ್ರ ನಿಮಿಷ ಸಾಹಸಸಿಂಹ ವಿಶ್ವಣ್ಣಂಗೆ, ಕೋಟಿಗೊಬ್ಬ ಅಪ್ಪಾಜಿಗೆ, ಯಜಮಾನನಿಗೆ, ಕರ್ನಾಟಕ ಸುಪುತ್ರನಿಗೆ